ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜೂನ್ 6ನೇ ತಾರೀಕು ಕುಜ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಲ್ಲಿ ಅದೇ ದಿವಸ ಅಂದರೆ ಜೂನ್ 6ನೇ ತಾರೀಕು ಬುಧ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾನೆ. ಜೂನ್ 22ನೇ ತಾರೀಕು ಬುಧ ಮತ್ತೊಮ್ಮೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜೂನ್ ತಿಂಗಳಲ್ಲಿ ಮಕರ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಮಕರ ರಾಶಿಯವರಿಗೆ 7.5 ಮುಕ್ತಾಯ ಅನ್ನುವಂಥದ್ದು ಖಂಡಿತವಾಗಲೂ ಶುಭ ಫಲಗಳನ್ನು ಕೊಡುತ್ತೆ. ಆದರೆ ಗುರುಬಲ ಅನ್ನುವಂಥದ್ದು ಕೂಡ ಕಳೀತಾ ಇದೆ. ಜೊತೆಯಲ್ಲಿ ಅಷ್ಟಮದಲ್ಲಿ ಕುಜ ಮತ್ತು ಕೇತುವಿನ ಸಂಚಾರ ಜೂನ್ 6ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. 1-1.5 ತಿಂಗಳ ಕಾಲ ಕುಜ ಕೇತುಗ್ರಸ್ತನಾಗಿ ಮೃತ್ಯು ಸ್ಥಾನದಲ್ಲೇ ಸಂಚಾರ ಮಾಡ್ತಾನೆ. ಇದರ ಪ್ರತಿಫಲವಾಗಿ ಮಕರ ರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಸೂಕ್ತ. ಈ 1-1.5 ತಿಂಗಳ ಕಾಲ ಅದರಲ್ಲೂ ಕೂಡ ಗುರು ಷಷ್ಠ ಭಾವದಲ್ಲಿದ್ದು, ಅಂದರೆ ರೋಗ ಸ್ಥಾನದಲ್ಲಿ ಗುರು, ಮೃತ್ಯು ಸ್ಥಾನದಲ್ಲಿ ಕುಜ, ಗುರುವಿನ ದೃಷ್ಟಿ ವ್ಯಯಭಾವದ ಮೇಲೆ ಬೀಳ್ತಾ ಇರುತ್ತೆ. ಸೊ ಈ ಎರಡೂ ಗ್ರಹಗಳ ಕಾಂಬಿನೇಷನ್ನಿಂದ ಮಕರ ಲಗ್ನ ಅಥವಾ ಮಕರ ರಾಶಿಯವರು ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡುವಂಥ ಸಮಯ ಅವಶ್ಯಕವಾಗಿರುತ್ತೆ 1.5 ಮಾಸಗಳ ಕಾಲ. ಇದಕ್ಕೆ ಪರಿಹಾರಗಳು ಅಂತ ಹೇಳಿದರೆ, ಏಕೆಂದರೆ ಅಷ್ಟಮ ಕುಜದೋಷ ಅನ್ನುವಂಥದ್ದು ಹಲವಾರು ವಿಚಾರಗಳಿಗೆ ಸಮಸ್ಯೆಯನ್ನು ಕೊಡುತ್ತೆ. ಒಂದು, ವಾಹನದ ಕಂಟಕಗಳು, ಮಾತೃವಿನ ಆರೋಗ್ಯದ ಸಮಸ್ಯೆಗಳು, ರಕ್ತದೋಷಗಳು, ಮಧುಮೇಹ ಅಥವಾ ಒತ್ತಡ ಎನ್ನುವಂಥ ಸಮಸ್ಯೆಗಳು, ಸ್ತ್ರೀಯರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಾಗುವಂಥದ್ದು, ಶಾರೀರಿಕವಾಗಿ ಸ್ವಲ್ಪ ಉಷ್ಣ ಪ್ರಕೋಪಗಳು ಜಾಸ್ತಿ ಆಗುವಂಥದ್ದು, ಸಣ್ಣ ಪುಟ್ಟ ಸರ್ಜರಿಗಳು ಉಂಟಾಗೋದಕ್ಕೆ ಮೃತ್ಯು ಸ್ಥಾನದಲ್ಲಿ ಕುಜ ಮತ್ತು ಕೇತುವಿನ ಸಂಚಾರ, ರೋಗ ಸ್ಥಾನದಲ್ಲಿ ಗುರುಬ್ರಹ್ಮನ ಸಂಚಾರ, ಇದೆರಡೂ ಕೂಡ ಪರಾಕ್ರಮ ಗ್ರಹಗಳಿಬ್ಬರೂ ಕೂಡ ನೆಗೆಟಿವ್ ಹೌಸಲ್ಲಿ ಇರ್ತಾರೆ. ಸೊ ಇದಕ್ಕೆ ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಸುಬ್ರಹ್ಮಣ್ಯನಿಗೆ ಪವಮಾನ ಅಭಿಷೇಕ ಅಥವಾ ಅರ್ಚನೆಯಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಉತ್ತಮ. ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪ್ರಾತಃ ಕಾಲದಲ್ಲಿ ಪಠನೆ ಮಾಡಿದರೂ ಕೂಡ ಅನುಕೂಲಗಳು ಉಂಟಾಗುತ್ತೆ ಅಥವಾ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಕಾಳಸರ್ಪದೋಷ ಅನ್ನೋದು ಮಕರ ರಾಶಿಯವರಿಗೆ ದ್ವಿತೀಯ ಕುಟುಂಬ ಮತ್ತು ಮೃತ್ಯು ಸ್ಥಾನಗಳಲ್ಲಿ ಸೃಷ್ಟಿಯಾಗುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ತನಕ ಈ ಸರ್ಪದೋಷಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ. ಪ್ರಕೃತಿಯ ಮೇಲೆ ಇದರ ವಿಕೋಪಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಅಗ್ನಿ ಅನಾಹುತಗಳಾಗುವಂಥದ್ದು, ಜ್ವಾಲಾಮುಖಿ ಸ್ಫೋಟ ಆಗುವಂಥದ್ದು, ಈ ರೀತಿಯಾಗಿ ಪ್ರಕೃತಿಯಲ್ಲಿ ಹಲವಾರು ಏರುಪೇರುಗಳನ್ನು ಈ ಕಾಳಸರ್ಪದೋಷ, ಅದರಲ್ಲೂ ಕೂಡ ಅಗ್ನಿ ತತ್ವ ಇರುವಂತಹ ಕುಜ ಸರ್ಪದ ಯುತಿಯಲ್ಲಿ ಬಂದಾಗ ಆ ದೋಷಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ ಸುಬ್ರಹ್ಮಣ್ಯನಿಗೆ ಪವಮಾನ ಅಭಿಷೇಕ ಮಾಡುವಂಥದ್ದು, ಕುಂಕುಮಾರ್ಚನೆ ಅಥವಾ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ, ಸೂಕ್ತ ಕೂಡ. ಆರೋಗ್ಯಕ್ಕೆ ಒಂದು ರೀತಿ ಬಹಳ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಯಾವುದೇ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಬರುವಂಥದ್ದಿದ್ದರೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದ್ವಿತೀಯ ಕುಟುಂಬ ಸ್ಥಾನದಲ್ಲಿ ರಾಹು ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ವಾಗ್ವಾದಗಳನ್ನು ಖಂಡಿತವಾಗ್ಲೂ ಮಾಡಿಕೊಳ್ಬಾರ್ದು. ಯಾಕೆಂದರೆ ಅನವಶ್ಯಕ ನಿಷ್ಠುರಗಳು ಅಥವಾ ವೈಮನಸ್ಯಗಳು ಉಂಟಾಗುತ್ತೆ. ವಾಕ್ಯಗಳೇ ನಿಷ್ಠುರಗಳನ್ನು ಸೃಷ್ಟಿ ಮಾಡುತ್ತೆ. ಸೊ ಮಕರ ರಾಶಿಯವರಿಗೆ 1.5 ಮಾಸಗಳ ಕಾಲ ಅಂದರೆ 1.5 ತಿಂಗಳು ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಬೇಕು, ಕೋಪ ಕಡಿಮೆ ಮಾಡಿಕೊಳ್ಳುವಂಥದ್ದು, ಸೌಮ್ಯದ ಸ್ವಭಾವಗಳನ್ನು ಜಾಸ್ತಿ ಮಾಡಿಕೊಳ್ಬೇಕು. ವಾಕ್ಯದ ಮೇಲೆ ಒಂದು ಹಿಡಿತ ಅನ್ನುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಇಲ್ಲದಿದ್ದರೆ ಅನವಶ್ಯಕವಾಗಿ ಆತ್ಮೀಯರೊಡನೆ ನಿಷ್ಠುರಗಳಾಗುವಂತಹ ಸಂದರ್ಭಗಳೇ ಹೆಚ್ಚಾಗಿರುತ್ತೆ.
ಅದರಲ್ಲೂ ಕೂಡ ಒಡಹುಟ್ಟುಗಳ ನಡುವೆ ಸಾಮರಸ್ಯದ ಕೊರತೆಗಳು ಅಥವಾ ವೈಮನಸ್ಯಗಳು ಸೃಷ್ಟಿಯಾಗುತ್ತೆ. ಕೌಟುಂಬಿಕ ದಾಂಪತ್ಯ ಜೀವನದಲ್ಲಿ ನಿಷ್ಠೂರಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದಕ್ಕೆಲ್ಲ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ಅತ್ಯಂತ ಸೂಕ್ತ. 3ನೇ ಮನೆಯನ್ನು ಪರಾಕ್ರಮ ಸ್ಥಾನ, ಸೋದರ ಸೋದರಿ ಸ್ಥಾನ ಅಂತ ಹೇಳ್ತೇವೆ. ಆ ಸ್ಥಾನದಲ್ಲಿ ಶನಿಯ ಸಂಚಾರ ಆಗ್ತಾ ಇರುತ್ತೆ, ಬಹಳ ಶುಭ. ಯಾವುದೇ ಹಣಕಾಸಿನ ನಿರೀಕ್ಷೆಗಳಿದ್ದರೆ ಅಥವಾ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ರಾಹು ದ್ವಿತೀಯ ಭಾವದಲ್ಲಿದ್ದು ಅವನ ಮೇಲೆ ಗುರುದೃಷ್ಟಿ ಮತ್ತು ಕುಜನ ದೃಷ್ಟಿ ಬೀಳೋದ್ರಿಂದ ಧನಾಗಮನ ಸ್ವಲ್ಪ ವಿಳಂಬ ಆಗುತ್ತೆ. ಧನವ್ಯಯ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಚಾಂಡಾಲ್ನಾದಂತಹ ರಾಹು ಗುರುದೃಷ್ಟಿಯಿಂದ ಕೋದಂಡನಾಗ್ತಾನೆ ಅಂತ. ಅಂದರೆ ಒಂದು ರೀತಿಯಲ್ಲಿ ಕೋದಂಡ ರಾಹು ಯೋಗ. ಅದು ಧನಸ್ಥಾನದಲ್ಲಾಗಿರೋದ್ರಿಂದ ನಿರೀಕ್ಷೆಗೂ ಮೀರಿದ ಖರ್ಚುಗಳು ಉಂಟಾಗುತ್ತೆ ಅಂತ ಹೇಳುತ್ತೆ. ಧನಾಗಮನ ಆಗುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ವ್ಯಯ ಅನ್ನುವಂಥದ್ದು ಕೂಡ ಜಾಸ್ತಿ ಆಗುತ್ತೆ. ಏಕೆಂದರೆ ಗುರು ರೋಗಸ್ಥಾನದಲ್ಲಿ ಕೂತು ವ್ಯಯಸ್ಥಾನವನ್ನು ನೋಡ್ತಾನೆ, ಧನಸ್ಥಾನವನ್ನು ನೋಡ್ತಾನೆ. ಎರಡೂ ಸ್ಥಾನಗಳ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಹಾಗಾಗಿ ಯಾವುದಾದ್ರೂ ತುಂಬ ದೀರ್ಘಕಾಲದ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಿದ್ದರೆ ಜಾತಕ ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಖಂಡಿತ ಸೂಕ್ತ. ಇಲ್ಲದೇ ಇದ್ದರೆ ಹೂಡಿಕೆಗಳು ಪ್ರತಿಫಲ ಕೊಡೋದಿಲ್ಲ, ಒಂದು ರೀತಿಯಲ್ಲಿ ಸ್ಟ್ರಕ್ ಆಗಿಬಿಡುತ್ತೆ, ಅಥವಾ ಅದರಿಂದ ರಿಸಲ್ಟ್ ಪಡೆಯೋದು ಸ್ವಲ್ಪ ವಿಳಂಬ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಈ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. ಹಣಕಾಸಿನ ವಿಚಾರದಲ್ಲಿ ಒಡಹುಟ್ಟುಗಳ ನಡುವೆ ಸಾಮರಸ್ಯ ಈ ಸಮಯದಲ್ಲಿ ಚೆನ್ನಾಗಿರುತ್ತೆ. ಏಕೆಂದರೆ ಶನಿ ಪರಾಕ್ರಮದಲ್ಲಿದ್ದಾನೆ. ಯಾವುದೇ ಸಾಲಬಾಧೆಗಳಿದ್ದರೆ ಪರಿಹಾರ ಮಾಡಿಕೊಳ್ಬೋದು. ಅದನ್ನು ರಿಕವರಿ ಮಾಡಿಕೊಳ್ಳೋದಕ್ಕೆ ಇದು ಉತ್ತಮವಾದ ಸಮಯ. ಹೊಸ ಸಾಲಗಳನ್ನು ಪಡೆಯೋದಕ್ಕಿಂತ ಹೆಚ್ಚಾಗಿ ಯಾವುದಾದ್ರೂ ಹಳೆಯ ಸಾಲಗಳಿದ್ದರೆ ಅದನ್ನು ರಿಕವರಿ ಮಾಡಿಕೊಳ್ಳೋದು ತುಂಬ ಶುಭ ಅಂತ ಹೇಳ್ಬೋದು. ಏಕೆಂದರೆ ಶನಿ ಸ್ಥಿರವಾದ ವ್ಯವಸ್ಥೆಗಳನ್ನು ಅನುಕೂಲ ಮಾಡಿಕೊಡೋದಕ್ಕೆ ಪರಾಕ್ರಮ ಸ್ಥಾನದಲ್ಲಿ ಖಂಡಿತ ಶುಭ ಫಲಗಳನ್ನು ಶನಿ ಕೊಡುತ್ತಾನೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬಾಧಿಸುತ್ತೆ. ಏಕೆಂದರೆ ಆ ಸ್ಥಾನಾಧಿಪತಿ ಕುಜ ಮೃತ್ಯು ಸ್ಥಾನದಲ್ಲಿ ಕೇತುಗ್ರಸ್ತನಾಗಿರ್ತಾನೆ. ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. ಮಾತೃವಿನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದು ಅಥವಾ ಏನಾದರೂ ಸಣ್ಣ ಪುಟ್ಟ ಸರ್ಜರಿಗಳಾಗುವಂತಹ ಸಂಭವಗಳು ಹೆಚ್ಚಾಗಿರುತ್ತೆ. ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಬಹಳಷ್ಟು ಮುನ್ನೆಚ್ಚರಿಕೆಗಳನ್ನು ಮಕರ ರಾಶಿಯವರು ಖಂಡಿತವಾಗಲೂ ತೆಗೆದುಕೊಳ್ಳಬೇಕು. ಯಾವುದಾದ್ರೂ ಈ ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ದೀರ್ಘ ಪ್ರಯಾಣಗಳನ್ನು ಮಾಡುವಂಥದ್ದು ಅಥವಾ ರಾತ್ರಿಯ ಪ್ರಯಾಣಗಳನ್ನು ಅವಾಯ್ಡ್ ಮಾಡಿಕೊಳ್ಳೋದು ಖಂಡಿತ ಸೂಕ್ತ. ಈ 1.5 ತಿಂಗಳ ಕಾಲ ಮಾತ್ರ. ಯಾವುದೇ ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ಅದರ ಬಗ್ಗೆ ಏನಾದರೂ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಮಕರ ರಾಶಿಯವರು ಇನ್ನು 1-1.5 ತಿಂಗಳ ಕಾಲ ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಶುಭ ಆಗುತ್ತೆ. ಸುಖ ಸ್ಥಾನದಲ್ಲಿ ಶುಕ್ರನ ಸಂಚಾರ, ಪರಮ ಶುಭನಾದ ಶುಕ್ರ ಪ್ರಾಪರ್ಟಿ ಸ್ಥಾನದಲ್ಲೇ ಇರ್ತಾನೆ. ಪಿತ್ರಾರ್ಜಿತ ಆಸ್ತಿಗಳು ಅಥವಾ ಪಿತ್ರಾರ್ಜಿತವಾಗಿ ಬಂದಿರುವಂತಹ ಭೂಮಿ ಇದೆಲ್ಲ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ಆದರೆ ಕುಜ ಭ್ರಾತೃಕಾರಕನಾಗಿ ಅಷ್ಟಮದಲ್ಲಿರೋದರಿಂದ ಒಡಹುಟ್ಟುಗಳ ಸಾಮರಸ್ಯಕ್ಕೆ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ ಅಥವಾ ಜಿಜ್ಞಾಸೆಗಳು ಬರುತ್ತೆ ಅಂತ ಹೇಳ್ಬೋದು. ಇದಕ್ಕೆಲ್ಲ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ಸೂಕ್ತ. 5th ಹೌಸ್ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಪಂಚಮ ಭಾವದಲ್ಲಿ ಸೂರ್ಯ ಜೂನ್ 15ರ ತನಕ ಇರುತ್ತಾನೆ. ತದನಂತರದಲ್ಲಿ ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 15ರ ತನಕ ಸಂತಾನದ ಅಂಚಿನಲ್ಲಿರುವಂಥವರು ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ. ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ಏಕೆಂದರೆ ಆಭರಣ, ವಸ್ತ್ರ ಇಂತಹ ವಿಚಾರಗಳಿಗಾಗಿ ಸ್ವಲ್ಪ ಧನವ್ಯಯ ಹೆಚ್ಚಾಗುವಂತಹ ಮಾಸ ಜೂನ್ ತಿಂಗಳಾಗಿರುತ್ತೆ ಮಕರ ರಾಶಿಯವರಿಗೆ. ಜೂನ್ 15ರ ನಂತರದ ಸಮಯಗಳು ಬಹಳಷ್ಟು ಅಭಿವೃದ್ಧಿಯನ್ನು ಕೊಡುತ್ತೆ. ಏಕೆಂದರೆ ವ್ಯಯಾಧಿಪತಿ ಗುರು ಷಷ್ಠದಲ್ಲಿರ್ತಾನೆ. ಅಷ್ಟಮಾಧಿಪತಿ ಸೂರ್ಯ ಅವನು ಕೂಡ ಷಷ್ಠದಲ್ಲಿ. ರವಿ ಮತ್ತು ಗುರುವಿನ ಒಂದು ಯುತಿ ಆಲ್ಮೋಸ್ಟ್ ಜೂನ್ 15ರಿಂದ ಜುಲೈ 15ರ ತನಕ
ಮಕರ ರಾಶಿಯವರಿಗೆ ಯಾವುದಾದ್ರೂ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಹೂಡಿಕೆ, ಇನ್ವೆಸ್ಟ್ಮೆಂಟ್, ವ್ಯವಹಾರ, ಬಿಸ್ನೆಸ್, ಉದ್ಯೋಗ ಇದೆಲ್ಲದೂ ಕೂಡ ಏನಾದರೂ ಒಂದು ಉತ್ತಮವಾದ ರಿಸಲ್ಟ್ ಕೊಡುವಂತಹ ಸಮಯ. ಅದರಲ್ಲೂ ಪ್ರಾಪರ್ಟಿಗೆ ಸಂಬಂಧಪಡುವಂತೆ ಯಾವುದಾದ್ರೂ ಕೋರ್ಟ್ ವ್ಯವಹಾರಗಳು, ವ್ಯಾಜ್ಯಗಳಿದ್ದರೆ ಪರಿಹಾರ ಆಗುವಂತಹ ಸಮಯ ಕೂಡ ಇದಾಗಿರುತ್ತೆ. ನೆಗೆಟಿವ್ ಹೌಸ್ ಲಾರ್ಡ್ ಇನ್ ಅನದರ್ ನೆಗೆಟಿವ್, ವಿಪರೀತ ರಾಜಯೋಗ ಅಂತ ಹೇಳ್ತೇವೆ. ಅದರಲ್ಲಿ ಎರಡೂ ನೆಗೆಟಿವ್ ಹೌಸ್ ಸ್ಥಾನದ ಅಧಿಪತಿಗಳಾದಂಥ ಗುರು ಮತ್ತು ಸೂರ್ಯ 6ರಲ್ಲಿ ಸೇರುವಂಥದ್ದು ಶತ್ರುಧ್ವಂಸವಾಗುತ್ತೆ. ಅಥವಾ ಯಾವುದಾದ್ರೂ ಶತ್ರುಗಳಿದ್ದರೂ ಕೂಡ ಈ ಸಮಯದಲ್ಲಿ ಮಿತ್ರರಾಗುವಂತಹ ಸಂದರ್ಭಗಳಿರುತ್ತೆ. ಪ್ರಾಪರ್ಟಿ ರಿಲೇಟೆಡ್ ಏನಾದರೂ ವ್ಯವಹಾರಗಳಿದ್ದರೆ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಜೂನ್ 15ರ ನಂತರ 1 ತಿಂಗಳ ಕಾಲ ಅದ್ಭುತವಾದಂತಹ ಸಮಯ ಮಕರ ರಾಶಿಯವರಿಗೆ ಉಂಟಾಗುತ್ತೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ, ಸಪ್ತಮ ಭಾವದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಗುರುಬಲ ಇಲ್ಲದ ಕಾರಣ ವಿವಾಹದ ಅಂಚಿನಲ್ಲಿರುವಂಥವರು ಆಲ್ಮೋಸ್ಟ್ ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ವರ್ಷದ ಅಂತ್ಯ ಭಾಗದಲ್ಲಿ 3-4 ತಿಂಗಳ ಕಾಲ ಗುರುಬಲ ಅನ್ನುವಂಥದ್ದು ಬರುತ್ತೆ. ಆ ಸಮಯದಲ್ಲಿ ವಿವಾಹ ಇಂಥದ್ದನ್ನು ಮಾಡಿಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ಅಂದರೆ ಹಿಂದಿನಿಂದ ಪ್ರಯತ್ನ ಮಾಡ್ತಾ ಇರೋರು ಅದನ್ನು ಖಂಡಿತವಾಗ್ಲೂ ಮುಂದುವರಿಸ್ಬೋದು. ಮಕರ ರಾಶಿಯವರಿಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ವಿವಾಹ ಇಂತಹ ಶುಭ ಕಾರ್ಯಗಳು ನಡೆಯೋದಕ್ಕೆ ಉತ್ತಮವಾದಂತಹ ಸಮಯ, ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ದಂಪತಿಗಳು ಸ್ವಲ್ಪ ಆರೋಗ್ಯದ ಬಗ್ಗೆ ಅಥವಾ ಮಾನಸಿಕ ನೆಮ್ಮದಿಯ ವಿಚಾರಗಳಲ್ಲಿ ವಾಗ್ವಾದಗಳನ್ನು ಮಾಡಿಕೊಳ್ಳದೆ ಇದ್ದರೆ ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಇಲ್ಲದೇ ಇದ್ದರೆ ಮಕರ ರಾಶಿಯವರಿಗೆ ಅಷ್ಟಮ ಕುಜದೋಷ ಅನ್ನುವಂಥದ್ದು ದಾಂಪತ್ಯ ಜೀವನದಲ್ಲಿ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಇದೆರಡನ್ನೂ ಕೂಡ 1.5 ತಿಂಗಳ ಕಾಲ ಸ್ವಲ್ಪ ಡಿಸ್ಟರ್ಬೆನ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಸುಬ್ರಹ್ಮಣ್ಯನ ಆರಾಧನೆ, ಆ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಪಡೆಯೋದಕ್ಕೆ ಅಥವಾ ಯಾವುದಾದ್ರೂ ಸಮಸ್ಯೆಗಳು ಬರುವಂಥದ್ದಿದ್ದರೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. 9ನೇ ಮನೆಯನ್ನು ಭಾಗ್ಯಸ್ಥಾನ, ಪಿತೃಸ್ಥಾನ ಅಂತ ಹೇಳ್ತೇವೆ. ಭಾಗ್ಯಾಧಿಪತಿಯಾದಂತಹ ಬುಧ ಸ್ವಕ್ಷೇತ್ರ 6ನೇ ಮನೆಯಲ್ಲಿರ್ತಾನೆ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ. ಭಾಗ್ಯೋದಯಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೂನ್ 15ರ ನಂತರದಲ್ಲಿ ಮಕರ ರಾಶಿಯವರಿಗೆ 1 ತಿಂಗಳ ಕಾಲ ಬಹಳಷ್ಟು ಅಭಿವೃದ್ಧಿಗಳು ಉಂಟಾಗುತ್ತೆ. ದಶಮವನ್ನು ಕರ್ಮ, ಉದ್ಯೋಗ ಸ್ಥಾನ, ಕರ್ಮಾಧಿಪತಿ ಶುಕ್ರ ಸುಖಸ್ಥಾನದಲ್ಲಿದ್ದು ಆ ಶುಕ್ರನ ದೃಷ್ಟಿ ಅನ್ನುವಂಥದ್ದು ಕರ್ಮಸ್ಥಾನದ ಮೇಲೆ ಬೀಳುತ್ತೆ. ಅದೇ ರೀತಿಯಾಗಿ ಗುರುಬ್ರಹ್ಮನ ದೃಷ್ಟಿ ಕೂಡ ಕರ್ಮಸ್ಥಾನದ ಮೇಲೆ ಬೀಳುತ್ತೆ. 2 ಗುರುತರವಾದ ಗ್ರಹಗಳು ಕರ್ಮ, ಉದ್ಯೋಗ ಸ್ಥಾನವನ್ನು ನೋಡಿದರೆ ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಆಗುತ್ತೆ. ಗುರುತರವಾದ ಕರ್ಮಗಳನ್ನು ಮಾಡೋದಕ್ಕೆ ಅತಿಶಯವಾದ ಪ್ರೇರಣೆಗಳನ್ನು ಗುರು ಮತ್ತು ಶುಕ್ರ ಕೊಡುವಂಥವರಾಗ್ತಾರೆ. ಪುಣ್ಯ ಸಂಪಾದನೆ ಮಾಡುವಂತಹ ಸಮಯ. ಕರ್ಮ ಉದ್ಯೋಗದಲ್ಲಿ ಪ್ರಮೋಷನ್ಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಸ್ವಂತ ವ್ಯವಹಾರ, ಬಿಸ್ನೆಸ್ ಮಾಡುವಂಥವರಿಗೆ ಈ 1 ಮಾಸದ ಕಾಲ ಗುರು ಶುಕ್ರರ ಒಂದು ಕರ್ಮಸ್ಥಾನದ ಮೇಲೆ ಬೀಳುವ ದೃಷ್ಟಿ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅಷ್ಟಮದಲ್ಲಿರುವಂತಹ ಕುಜನ ದೃಷ್ಟಿ ಧನಸ್ಥಾನದ ಮೇಲೆ ಬಿದ್ದು ಧನಸ್ಥಾನದಲ್ಲಿ ರಾಹುವಿನ ಸಂಚಾರ ಆಗೋದ್ರಿಂದ ಜೂನ್ 15ರ ತನಕ ಹೂಡಿಕೆಗಳನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಸಂಪೂರ್ಣ 1 ತಿಂಗಳ ಕಾಲ ಮಕರ ರಾಶಿಯವರಿಗೆ ಕರ್ಮ ಉದ್ಯೋಗದಲ್ಲಿ ಬಹಳಷ್ಟು ಅಭಿವೃದ್ಧಿಗಳಾಗುತ್ತೆ. ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಕಾಣಬಹುದು. ಉದ್ಯೋಗದ ಪರಿವರ್ತನೆಗಳನ್ನು ಈ ಸಮಯದಲ್ಲಿ ಮಾಡದೇ ಇರೋದು ಉತ್ತಮ ಅಂತ ಹೇಳ್ತೇನೆ. ಇನ್ನೊಂದು 2 ತಿಂಗಳ ನಂತರದಲ್ಲಿ ಶುಕ್ರ ಸ್ವಕ್ಷೇತ್ರಕ್ಕೆ ಬಂದು ಅಷ್ಟಮದಲ್ಲಿರುವಂತಹ ಕುಜನ ಸಂಚಾರ ಭಾಗ್ಯಸ್ಥಾನ ಅಥವಾ ಕರ್ಮಸ್ಥಾನದಲ್ಲಾಗುವಾಗ, ಅಂದರೆ ಇನ್ನು 1.5 ತಿಂಗಳ ನಂತರದಲ್ಲಿ ಮಕರ ರಾಶಿಯವರು ಏನಾದರೂ ಉದ್ಯೋಗದ ಪರಿವರ್ತನೆಗಳ ಬಗ್ಗೆ ಚಿಂತನೆ ಮಾಡಬಹುದು ಅಂತ ಹೇಳ್ಬೋದು. ಏಕಾದಶ ಲಾಭಸ್ಥಾನ, ಲಾಭಾಧಿಪತಿ ಕುಜ ಅಷ್ಟಮದಲ್ಲಿರೋದ್ರಿಂದ ಲಾಭಗಳನ್ನು ನಿರೀಕ್ಷೆ ಮಾಡುವಂತಹ ವಿಚಾರಗಳಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ. ಆ ಸಮಯದಲ್ಲಿ ಹಣಕಾಸಿನ ಮುಗ್ಗಟ್ಟುಗಳನ್ನು ಸ್ವಲ್ಪ ಸೃಷ್ಟಿ ಮಾಡ್ತಾನೆ ಕುಜ. ಏಕೆಂದರೆ ಅವನಿಗೆ ಧನಸ್ಥಾನದ ಮೇಲೆ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ವಿಳಂಬ ಆದರೂ ಕೂಡ ಫೈನಲಿ ಅದು ಸಕ್ಸಸ್ ಆಗುತ್ತೆ. ಜೂನ್ 16ರ ನಂತರದ ಸಮಯಗಳು ಖಂಡಿತ ಅಭಿವೃದ್ಧಿಗಳನ್ನು ಕೊಡುತ್ತೆ.
ವ್ಯಯಭಾವವನ್ನು ಮೋಕ್ಷಸ್ಥಾನ, ವ್ಯಯಾಧಿಪತಿ ಗುರು ಷಷ್ಠದಲ್ಲಿದ್ದು ವ್ಯಯಭಾವವನ್ನು ನೋಡ್ತಾನೆ. ಖಂಡಿತ ಗುರುವಿನ ಆರಾಧನೆ ಮಾಡಿದರೆ ಪುಣ್ಯ ಸಂಪಾದನೆ ಆಗುತ್ತೆ. ಮಕರ ರಾಶಿಯವರಿಗೆ ಅದರ ಅವಶ್ಯಕತೆಗಳು ಸ್ವಲ್ಪ ಇರುತ್ತೆ. ಯಾಕೆಂದರೆ ಗುರುಬಲ ಸ್ವಲ್ಪ ಕಡಿಮೆ ಇರೋದರಿಂದ ಈ 1.5 ಮಾಸಗಳ ಕಾಲ ಸುಬ್ರಹ್ಮಣ್ಯ ಮತ್ತು ಗುರುವಿನ ದರ್ಶನ ಅಥವಾ ಅಶ್ವತ್ಥ ಪ್ರದಕ್ಷಿಣೆ ಇದೆಲ್ಲ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಪರಿಹಾರ ಆಗುತ್ತೆ. ಮುಂದಿನ ವಿಚಾರಗಳಿಗೆ ಅಂದರೆ ನಿಮ್ಮ ಪ್ರಯತ್ನಗಳಿಗೆ ಒಂದು ಉತ್ತಮವಾದ ಮಾರ್ಗದರ್ಶನ ಅನ್ನುವಂಥದ್ದು ಗುರುವಿಂದ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಎಲ್ಲ ನವಗ್ರಹಗಳು ಕೂಡ ಮಕರ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.